ಯಾರು ಈ ಶಿವ? ಅವರನ್ನ ಒಂದು ಪದದಲ್ಲಿ ವರ್ಣಿಸೋಕೆ ಸಾಧ್ಯನೇ ಇಲ್ಲ. ಅವರು ದೇವನೂ ಅಲ್ಲ, ಮನುಷ್ಯನೂ ಅಲ್ಲ. ಅವರು ವೇದದೊಳಗೆ ಸೀಮಿತರಲ್ಲ, ಆಕಾರದಲ್ಲೂ ಸೀಮಿತರಲ್ಲ, ನಿರಾಕಾರದಲ್ಲೂ ಸೀಮಿತರಲ್ಲ. ಅವರು ಶೂನ್ಯವೂ ಹೌದು, ಸರ್ವವೂ ಹೌದು, ಏಕನೂ ಹೌದು, ಅನೇಕನೂ ಹೌದು. ಅವರು ಅರ್ಥಗರ್ಭಿತ ಮೌನ ಅಳತೆಯಾಗದ ಅನಂತ. ಶಿವನು ಅವರೇ, ರುದ್ರನು ಅವರೇ, ಭೋಲೆನಾಥನು ಅವರೇ. ಶಿವ ಕೈಲಾಸದಲ್ಲೂ ವಾಸವಾಗಿರ್ತಾರೆ, ಸ್ಮಶಾನದಲ್ಲೂ ವಾಸವಾಗಿರ್ತಾರೆ. ಸುರರು ಅವರನ್ನ ಪೂಜಿಸ್ತಾರೆ, ಅಸುರರು ಅವರನ್ನ ಪೂಜಿಸ್ತಾರೆ. ರಾಮ ಮತ್ತೆ ರಾವಣ ಇಬ್ರು ಶಿವನ ಉಪಾಸಕರು. ಪರಸ್ಪರ ಯುದ್ಧ ಮಾಡಕ್ಕೂ ಮೊದಲು ಎರಡು ಗುಂಪಿನವರು ಶಿವನನ್ನ ಪೂಜಿಸ್ತಾರೆ. ಪರಿಸರದ ಬಗ್ಗೆ ಇಂದಿನ ಜಗತ್ತು ಚಿಂತಿಸ್ತಿದೆ, ಆದ್ರೆ ಶಿವನು ಮೊದಲ ಪರಿಸರ ಪ್ರೇಮಿ. ಅವರು ಪಶುಪತಿನಾಥ, ಎಲ್ಲಾ ಜೀವಗಳ ಅಧಿಪತಿ. ಜನರು ಕಾಡುಗಳನ್ನ ಕಡೆದು ಬಡಾವಣೆಗಳನ್ನ ನಿರ್ಮಿಸುತ್ತಿದ್ದಾಗ, ಜಮೀನುಗಳನ್ನು ಕೃಷಿಗಾಗಿ ಸಿದ್ಧಪಡಿಸುತ್ತಿದ್ದಾಗ, ಹಸುವಿನ ಹಾಲನ್ನು ಬಳಸುತ್ತಿದ್ದಾಗ, ಅದರ ಕರುಗಳನ್ನ ಮಾಂಸವನ್ನ ತಿನ್ನುತ್ತಿದ್ದಾಗ, ಶಿವನು ಬಸವಣ್ಣನನ್ನ ತನ್ನ ವಾಹನವಾಗಿ ಮಾಡ್ಕೊಂತಾರೆ, ಕಾಡಿಗೆ ಅಭಯದಾನವನ್ನ ಮಾಡ್ತಾರೆ, ಮತ್ತೆ ಅಲ್ಲಿದ್ದಂತ ಹಾವುಗಳಿಗೆ ಆಶ್ರಯ ನೀಡ್ತಾರೆ. ಯಾರು ಅಪೇಕ್ಷಿತರನ್ನ ಒಪ್ಕೊಳ್ಳಲ್ಲ, ಆದ್ರೆ ಶಿವ ಒಪ್ಕೊಂತಾನೆ. ಯಾರು ಹೋಗದ ಸ್ಮಶಾನವನ್ನ ಅವರು ಅವರ ನಿವಾಸವಾಗಿ ಮಾಡ್ಕೊಂಡಿದ್ದಾರೆ. ಇತರ ದೇವರುಗಳು ಆಭರಣದಿಂದ ಮೆರೆಯುವಾಗ ಅವರು ಭಸ್ಮವನ್ನ ಧರಿಸ್ತಾರೆ. ಶಿವ ಯಾವ ರೂಪದಲ್ಲಿ ಯಾವಾಗ್ಲೂ ಇರ್ತಾರೋ ಅದೇ ರೂಪದಲ್ಲೇ ಮದುವೆ ಆಗಕ್ಕೂ ಹೋಗ್ತಾರೆ. ಶಿವನು ವಿಶ್ವೇಶ್ವರನು, ಕಾಲಾತೀತನು, ಮಹಾಕಾಲನು. ಇವರು ಎಲ್ಲಾ ಜೀವಗಳ ದೇವರು, ಪಶುಪತಿನಾಥನು. ಅವ್ರಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಏನು ಇಲ್ದಿದ್ದಾಗ ಶಿವನಿದ್ದ, ಏನು ಇಲ್ದಿರುವಾಗ್ಲೂ ಶಿವ ಇರ್ತಾನೆ. ತಾಯಿ ಆದಿಶಕ್ತಿ ಜಗದಾಂಬ, ಪಾರ್ವತಿಯ ಪತಿ ಪರಮೇಶ್ವರನು ಶಿವನು. ತನ್ನ ಮೂರನೇ ಕಣ್ಣಿಂದ ಅಜ್ಞಾನವನ್ನ ನಾಶ ಮಾಡೋ ಮಹಾಯೋಗಿ. ಶಿವ ದೂರದಲ್ಲೆಲ್ಲೋ ಕೈಲಾಸದಲ್ಲ, ನಮ್ಮ ಹೃದಯದಲ್ಲಿದ್ದಾನೆ. ಶಿವನನ್ನ ಅರ್ಥ ಮಾಡ್ಕೊಂಡಿರೋನು ಈ ಮಾಯಾ ಜಗತ್ತಿನ ಬಂಧನೆಯಿಂದ ಮುಕ್ತಿ ಹೊಂತಾನೆ. ಆಗ ಅವನು ಸ್ವಯಂ ಶಿವನಾಗ್ತಾನೆ. ಶಿವ ಭಯವೂ ಹೌದು, ಭರವಸೆಯೂ ಹೌದು, ಸಂಹಾರವೂ ಹೌದು, ಕಲ್ಯಾಣವೂ ಹೌದು, ಮೌನವೂ ಹೌದು, ಓಂಕಾರವೂ ಹೌದು. ಮಹಾದೇವನ ತತ್ವ ಅನುಭವ ಮತ್ತೆ ಚೈತನ್ಯ. ಶಿವ ಎಂದರೆ ಅನಂತ. ಹರ ಹರ ಮಹಾದೇವ.